ಮ್ಯಾಜಿಕ್ಕು ಜಾಸ್ತಿ ನೀತಿ ಹೇಳೋರ್ ಬಗ್ಗೆ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋರುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವನ್ನು ಉದ್ಧರಿಸುವೆನು ಎನ್ನುವ ಸಕನೆ ನಿನ್ನ ಉದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ. ಈ ಭೂಮಿನ ನಾನು ಬ್ರಹ್ಮಾಂಡದಿಂದ ತೆಗೆದುಬಿಟ್ಟಿದ್ದೀನಿ, ಕೆಳಗಡೆ ಹಾಕ್ಬಿಟ್ಟೆ. ಇದು ಖಾಲಿ ಬ್ರಹ್ಮಾಂಡ, ಇದರಲ್ಲಿ ಏನೂ ಇಲ್ಲ. ಅದ್ರ ಗುಂಡಪ್ಪನವ್ರು ಹೇಳ್ತಾರೆ, ಯು ಕೆನಾಟ್ ಡೆಸ್ಟ್ರಾಯ್ ದ ಮದರ್ಲಿ ಅರ್ತ್. ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ, ಭೂಮಿ ಇಲ್ಲೇ ಇದೆ. ಇಲ್ಲ ನನ್ನದೊಂದು ಖಾಲಿ ಬ್ಯಾಗ್ ಇದೆ ಸರ್, ಇದರಿಂದ ಇದೆ, ಕೈ ಹಾಕಿ ನೋಡಿ ಸರ್. ಇಲ್ಲ ಸರ್, ಕ್ಯಾಮ್ರಾಗೂ ತೋರಿಸ್ತೀನಿ ನೋಡಿ, ಇದರಲ್ಲಿ ಏನೂ ಇಲ್ಲ. ಬೇಕು ಬೇಕದು ಬೇಕು, ಬೇಕಿದೆ ನನಗೆ ಇನ್ನೊಂದು ನೆಮ್ಮದಿ ಮತ್ತು ಸಕ್ಸಸ್ಸು. ಅದಕ್ಕೆ ನಮಗೆ ಬೇಕಾಗಿರೋದು ಒಂದು ಸುಂದರವಾದ ಬಾಲ್ಯ ಸರ್. ಬರೀ ಬಾಲ್ಯದಿಂದನೇ ಮುಗಿದೋಯ್ತಾ ಲೈಫು? ಕೈ ಹಾಕಿ ಸರ್ ಒಂದು ಸರ್. ಆಗಲೂ ಏನೂ ಇರಲಿಲ್ಲ ಸರ್, ಈಗಲೂ ಏನೂ ಇಲ್ಲ ಸರ್. ಜೀವನ ಅಷ್ಟಿಗೆ ಕೈ ಹಾಕ್ತೀವಿ, ಬರ್ತಾನೆ ಇರುತ್ತೆ, ತೆಗಿತಾನೆ ಇರ್ತೀವಿ, ಇದೇ ಜೀವನ. ನೀವು ಇದಕ್ಕೆ ಆ ಸ್ಪೀಡ್ ನ್ಯೂಸ್ ಅನ್ನೋದನ್ನು ಹಾಕಿ ಸರ್. ಎಸ್, ನಾನು ಈ ಮುಚ್ಚಳನ ಇದ್ರ ಮೇಲೆ ಮುಚ್ತೀನಿ ಸರ್. ಜಸ್ಟ್ ವಾಚ್ ಸರ್, ಮುಚ್ಚಿದೆ. ಅಬ್ರಕಡಬ್ರ ಅನ್ನಿ ಸರ್. ಅಬ್ರಕಡಬ್ರ ಸರ್, ಮುಚ್ಚಳ ತೆಗಿತೀನಿ. ನೀವು ಇಟ್ಟಿದ್ದಿಲ್ಲೇ ಇದೆಯಾ ಸರ್? ಇದೆ. ಅದನ್ನು ತಗೊಳ್ಳಿ ಸರ್. ನೋಡಿ ಸರ್, ಸ್ವೀಟ್ ಬಂದಿದೆ. ಸ್ಪೀಡ್ ನ್ಯೂಸ್ ವಿಲ್ ಗಿವ್ ಸ್ವೀಟ್ ಟು ಎವರಿಬಡಿ. ಕಡೆ ಖಂಡಿತ ಸರ್, ದಿಸ್ ಇಸ್ ನಾಟ್ ಎ ಮ್ಯಾಜಿಕ್ ಸ್ವೀಟ್, ದಿಸ್ ಇಸ್ ದ ರಿಯಲ್ ಸ್ವೀಟ್. ಎಸ್, ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ. ನನ್ನ ಹೆಸರು ದಿಶಾ, ನಾನು 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ, VS ಪಬ್ಲಿಕ್ ಸ್ಕೂಲ್. ನಾನಿರೋದು ಹೆಬ್ಬಾಳ್ ಭದ್ರಪ್ಪ ಲೆವೆಟ್. ಓ ಸೂಪರ್. ಅಂದರೆ ಈ 8ನೇ ಕ್ಲಾಸ್ ಅಂತ ಹೇಳಿದ್ರಿ ನೀವಿನ್ನು. ಸೊ ಇಷ್ಟು ಚಿಕ್ಕ ಏಜ್ಗೆನೆ ಇದ್ರ ಮೇಲೆ ಆಸಕ್ತಿ ಹೆಂಗೆ ಅಂತ? ಅಂದರೆ ಸರ್ ಮ್ಯಾಜಿಕ್ ಮಾಡೋದೆಲ್ಲ ನೋಡಿದೆ, ಅದ್ರ ಮೇಲೆ ನನಗೂ ಇಂಟ್ರೆಸ್ಟ್ ಬಂತು. ಸೊ ನಾನು ಕಲ್ತ್ಕೋಬೇಕು ಅನ್ನೋದು ನನಗಿಷ್ಟ ಆಯಿತು. ಅದ್ರ ಜೊತೆಗೆ ಲಿಟ್ರೇಚರ್ ಕೂಡ ಇದೆ ಇದರಲ್ಲಿ, ಹಾಂ, ಸಾಹಿತ್ಯ ಕೂಡ ಇದೆ, ಕನ್ನಡ ಸಾಹಿತ್ಯ. ಅದ್ರ ಮೇಲೆ ಹೆಂಗೆ ಆಸಕ್ತಿ? ಅಂದರೆ ನನಗೆ ಮೊದಲಿಂದನೇ ಕನ್ನಡ ಸಾಹಿತ್ಯ, ಕನ್ನಡ ಲ್ಯಾಂಗ್ವೇಜ್, ಕನ್ನಡ ಕಲ್ಚರ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಕಗ್ಗ ಪ್ಲಸ್ ಕನ್ನಡ ಸಾಹಿತ್ಯ ಎರಡೂ ಒಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈವನ್ ಸರ್ಸ್ ಮ್ಯಾಜಿಕ್ ಎಲ್ಲ ನೋಡಿದೆ. ಸೊ ಹಾಗಾಗಿ ಸರ್ ಜೊತೆ ಬಂದು ಸರ್ ಜೊತೆ ಇನ್ನು ಮ್ಯಾಜಿಕ್ ಕಲ್ತ್ಕೊಂಡು ಅದ್ರ ಮೇಲೆ ಇನ್ನೂ ಇಂಟ್ರೆಸ್ಟ್ ಬಂತು. ಅಂದ್ರೆ ಈಗಿನ ಜನರೇಷನ್ಗೆ ಇದೆಲ್ಲ ತುಂಬಾ ಬೋರ್ ಅಂತ ತುಂಬಾ ಜನರು ಬಾಯಲ್ಲಿ ಕೇಳಿದೀನಿ. ಯಾರು ಓದ್ತಾರೆ, ನಮ್ಗೆ ಬೋರ್, ಪುಸ್ತಕ ಓದಕ್ಕೆಲ್ಲ ಟೈಮ್ ಇಲ್ಲ, ಇವಾಗ ಮೊಬೈಲ್ ಅಲ್ಲೇ ಇರಬೇಕು ಅನ್ನೋ ಜನರೇಷನ್ ಸೆಂಟರ್ ಅಲ್ಲಿ ಈ ತರದ ಒಂದು ಪ್ರತಿಭೆ ನೋಡಿದ್ರೆ ನನಗೂ ಕೂಡ ಆಶ್ಚರ್ಯ ಆಗ್ತಿದೆ. ನಿಮ್ಗೆ ಯಾವತ್ತು ಬೋರ್ ಅಂತ ಅನ್ಸಿಲ್ವಾ? ಇಲ್ಲ, ಅಂದ್ರೆ ಆಕ್ಚುಲಿ ಇದು ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಸೊ ಯಾರು ಫೋನ್ಗೆ ಅಡಿಕ್ಟ್ ಆಗಿರ್ತಾರೆ, ಟೆಕ್ಸ್ಟ್ ಬುಕ್ ಅದು ಇದು ಅಂತ ಇರ್ತಾರೆ, ಅವ್ರು ಅದರಿಂದ ಸ್ವಲ್ಪನೂ ಆಚೆ ಬಂದು ಸೊ ಇದು ಕನ್ನಡ ಲಿಟ್ರೇಚರ್ ಬಗ್ಗೆನೂ ತಿಳ್ಕೊಬೇಕು. ಈಗ ನಮ್ಮ ವೀಕ್ಷಕರಿಗೆ ನೀವೇನು ತೋರ್ಸಕೊಟ್ಟಿದ್ದೀರಿ? ನಾನು ಇವಾಗ ತೋರ್ಸೋಕೆ ಹೋಗಿರೋದು ಅಂದರೆ ಜಾಸ್ತಿ ನೀತಿ ಹೇಳ್ಕೊಂಡಿರೋರು ಅವ್ರು ಸರಿಯಾಗಿರಲ್ಲ. ಆ್ಯಕ್ಚುಲಿ ಅವ್ರು ಸರಿಯಾಗಿರಲ್ಲ, ಬಟ್ ಬೇರೆಯವ್ರಿಗೆ ನೀತಿ ಹೇಳ್ತಾ ಇರ್ತಾರೆ. ಸೊ ಅಂಥವ್ರ ಬಗ್ಗೆ ಒಂದು ಮ್ಯಾಜಿಕ್ ಮಾಡೋಣ ಅಂತ ಇದ್ದೀನಿ. ಸೂಪರ್, ಇದು ನೀಡೆಡ್. ಸೊ ನೋಡಿ, ನಾದೊಂದು ಸಿಂಪಲ್ ಹಗ್ಗ ಇದೆ. ನಾವ್ಯಾಕೆ ಈ ಸಿಂಪಲ್ ಹಗ್ಗದಲ್ಲೇ ಒಂದು ಕಗ್ಗ ಮ್ಯಾಜಿಕ್ ಮಾಡಬಾರ್ದು? ಬನ್ನಿ ನೋಡೋಣ. ಈ ಮ್ಯಾಜಿಕ್ಕು ಜಾಸ್ತಿ ನೀತಿ ಹೇಳೋರ ಬಗ್ಗೆ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋರುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವನ್ನು ಉದ್ಧರಿಸುವೆನು ಎನ್ನುವ ಸಕನೆ ನಿನ್ನ ಉದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ. ಆದರೆ ನೋಡಿ, ಉದ್ಧಾರನೇ ಆಗಲ್ಲ. ಅದಕ್ಕೆ ನಾವು ಬೇರೆಯವ್ರಿಗೆ ನೀತಿ ಹೇಳೋದ್ ಬದಲು ನಾವು ಸರಿಯಾಗಿದ್ದರೆ ಇಡೀ ಜಗತ್ತೇ ಸರಿಯಾಗಿರುತ್ತೆ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಕ್ಕು ನಗಿಸಿ ನಗುತ್ತಾ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಸರ್, ಖುಷಿ ಆಗುತ್ತೆ ಸರ್. ಈಗ ರೀಲ್ಸ್ ಮಾಡ್ಕೊಂಡು ಅಮ್ಮ ಲೂಸಾ ಅಪ್ಪ ಲೂಸಾ ಅನ್ನೋ ಈ ಜನರೇಷನ್ ಅಲ್ಲಿ ಸರ್ ನೀವು ಈ ತರದ್ದೊಂದು ಟ್ರೈನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಏನ್ ಅನ್ಸುತ್ತೆ ಸರ್ ಕೊಡ್ತಾ ಇರೋ ಕೋಚಿಂಗ್ ಬಗ್ಗೆ ಎಲ್ಲ ನೋಡಿದಾಗ? ಅಂದರೆ ನಾನು ಲಕ್ಕಿ ಅನಿಸುತ್ತೆ ಅವ್ರ ಜೊತೆ ಕೋಚಿಂಗ್ ಸೇರ್ಕೊಂಡಿದ್ದು. ಅವ್ರ ಜೊತೆ ಕೋಚಿಂಗಿಗೆ ಸೇರಿಕೊಂಡು ಅದು ಗಾದೆ ಮಾತಿದೆಯಲ್ಲ, ದೇಶ ಸುತ್ತಿ ಕೋಶ ಓದು ಅಂತ. ದೇಶ ಸುತ್ತು ಇಲ್ಲ ಕೋಶ ಓದು, ಆ ಥರ. ನಾನು ಸರ್ ಜೊತೆ ತುಂಬ ದೇಶಕ್ಕೆಲ್ಲ ಟ್ರಾವೆಲ್ ಮಾಡಿದ್ದೀನಿ. ಅಲ್ಲಿನ ಕಲ್ಚರ್, ಅಲ್ಲಿನ ಟ್ರೆಡಿಷನ್ ಎಲ್ಲ ಬಗ್ಗೆ ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಅಲ್ಲೂ ಕೂಡ ನಮ್ಮ ಕನ್ನಡ ಟ್ರೆಡಿಷನ್ ಸೇರಿಸ್ಬೇಕು ಅಂತ ಸರ್ ಜೊತೆ ಅಲ್ಲೂ ಕೂಡ ಮ್ಯಾಜಿಕ್ ಶೋ ಎಲ್ಲ ಮಾಡಿದ್ದೀನಿ. ದೇಶನೂ ಸುತ್ತಾ ಇದ್ದೀರಿ, ಕೋಶನೂ ಓದ್ತಾ ಇದ್ದೀರಿ, ಓಕೆ. ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಓಕೆ. ಆ್ಯಕ್ಚುಲಿ ನನಗೇನು ಅನಿಸುತ್ತೆ ಅಂದರೆ, ನಾನು ಎಲ್ರಿಗಿಂತ ಲಕ್ಕಿ. ನಮ್ಮ ಕನ್ನಡ ಲಿಟ್ರೇಚರ್ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಅದು ಇಟ್ಸ್ ಲೈಕ್
ಸ್ಮಾಲ್ ಏಜಲ್ಲೇ ತಿಳ್ಕೊಂಡು ಪ್ರೌಡ್ ಅದು ಹಾಂ. ಸೊ ಹಾಗಾಗಿ ಸರ್ ಜೊತೆ ಸೇರ್ಕೊಂಡಿದ್ದು ನನಗೊಂಥರ ಪ್ರೌಡ್ ಫೀಲಿಂಗ್. ಈಗಿನ ಜನರೇಷನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗಿನ ಜನ್ರೇಷನ್ಗೆ ಹೇಳಕ್ಕೆ ಇಷ್ಟಪಡೋದು ಅಂದರೆ ಫೋನೆಲ್ಲ ಬಿಟ್ಟು ನೀವು ಜಾಸ್ತಿ ರೀಡಿಂಗು ಅದು ಇದು ಅಂತ ಹೋದರೆ ನಿಮ್ಗೇನು ಯೂಸ್ ಇಲ್ಲ. ಸ್ವಲ್ಪ ಆದರೂ ಕನ್ನಡ ಲಿಟ್ರೇಚರ್ ಬಗ್ಗೆ ತಿಳ್ಕೊಬೇಕು. ತಿಳ್ಕೊಳ್ಳೋದ್ರಿಂದ ನೆಕ್ಸ್ಟ್ ಜನರೇಷನ್ಗೆ ಯಾವ ಥರ ಉಪಯೋಗ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಐ ಥಿಂಕ್ ಸೊ. ಏನು ತಿಳ್ಕೊಬೋದು ಜನರೇಷನ್ ಇದರಿಂದ? ಅಂದರೆ ನಮ್ಮ ಕನ್ನಡದಲ್ಲಿ ಏನೇನಿದೆ, ಎಷ್ಟೆಷ್ಟೆಲ್ಲ ಹಿಸ್ಟ್ರಿ ಇತ್ತು ನಮ್ಮ ಕನ್ನಡದಲ್ಲಿ, ಆವಾಗಿನ ಶಾಸ್ತ್ರ, ಪುರಾಣ, ವೇದ ಅದ್ರ ಬಗ್ಗೆ ತಿಳ್ಕೊಬೋದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನೀವು ಹೇಳಿದ್ರಿ ಈ ಅಂತ ಬೇರೆಯವರಿಗೆ ಉಪದೇಶ ಮಾಡ್ತಾರೆ, ಅವನೇ ನೆಟ್ಟಿಗಿರಲ್ಲ ಅಂದ್ರೆ ಈ ಥರದ್ದೆಲ್ಲ ಎಜುಕೇಟ್ ಮಾಡ್ಬೋದು ಜನರಿಗೆ ಅಂತ. ಹೌದು, ಹಾಗೆ ಎಜುಕೇಟ್ ಮಾಡ್ಬೋದು ಅಂತ. ಸರ್ ಬಗ್ಗೆ ಒಂದು ಮಾತು ಹೇಳೋದಾದ್ರೆ? ಸರ್ ಬಗ್ಗೆ ಒಂದು ಮಾತು ಪದ್ಯ ಹೇಳೋದು ಅದೇ ನನ್ನ ಬಗ್ಗೆ ಹೇಳೋದಂಗೆ. ಆ್ಯಕ್ಚುಲಿ ಅವ್ರ ಬಗ್ಗೆ ಹೇಳೋಕ್ಕೆ ಐ ಡೋಂಟ್ ಹ್ಯಾವ್ ವರ್ಡ್ಸ್. ಐ ಕಾಂಟ್ ಎಕ್ಸ್ಪ್ರೆಸ್ ಹಿಮ್ ಬೈ ಜಸ್ಟ್ ಒನ್ ವರ್ಡ್. ಓಕೆ ಓಕೆ. ಇನ್ನು ಅವರು ಕಲಿಸ್ಕೊಡ್ತಾ ಇರುವಂತಹ ಈ ವಿದ್ಯೆ, ಅದ್ರ ಜೊತೆಗೆ ಅವ್ರದ್ದೊಂದು ಮೋಟಿವ್ ಇದೆ ಇದನ್ನ ನಿಮ್ಗೆ ಹೇಳ್ಕೊಡೋದಕ್ಕೆ, ಅದನ್ನ ನೀವು ನೆಕ್ಸ್ಟ್ ಹೆಂಗೆ ತಗೊಂಡೋಗ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಿ? ಆ್ಯಕ್ಚುಲಿ ನಾನು ಈಗ ಆಲ್ರೆಡಿ ನನ್ನ ಫ್ರೆಂಡ್ಸ್ಗೂ ಸಹ ಮಾಡಿ ಅವ್ರಿಗೂ ಸಹ ಮ್ಯಾಜಿಕ್ಕು, ಈ ಕಗ್ಗ ಪದ್ಯ ಅದು ಇದ್ರ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ. ಸೊ ಅವರು ಕೂಡ ಇನ್ನೂ ಟ್ರೈ ಮಾಡ್ತಿದ್ದಾರೆ ಕಗ್ಗ ಪದ್ಯ ಕಲಿಯೋಕ್ಕೆ. ಆ್ಯಕ್ಚುಲಿ ನನ್ನ 2-3 ಫ್ರೆಂಡ್ಸ್ ಆಲ್ಸೋ ದೇ ಆರ್ ಟ್ರೈಂಗ್ ಟು ರೀಡ್ ಕಗ್ಗ ಪದ್ಯಾಸ್. ಏನಂತಾರೆ ಇದೆಲ್ಲ ನೋಡಿದಾಗ ಅವರು? ದೇ ಫೀಲ್ ಪ್ರೌಡ್ ಅಬೌಟ್ ಅವರ್ ಇಂಡಿಯನ್ ಕಲ್ಚರ್. ಓಕೆ. ಯಾರು ಅಂದ್ರೆ ಕಿಂಡಲ್ ಮಾಡೋದು, ರ್ಯಾಗ್ ಮಾಡೋದಲ್ಲ, ಇಲ್ಲ, ಇದೆಲ್ಲ ಏನಕ್ಕೆ ಮಾಡ್ತೀಯಾ ಇಲ್ಲ, ಆ ಥರದ್ದೆಲ್ಲ ಆಗಿಲ್ಲ. ದೇ ಫೀಲ್ ವೆರಿ ಪ್ರೌಡ್. ಅವ್ರಿಗೆ ಇನ್ನೂ ಪ್ರೌಡ್ ಫೀಲ್ ಆಗುತ್ತೆ. ನನ್ಗೊಂದು ಡೌಟ್, ಇಫ್ ಇನ್ ಕೇಸ್ ಯಾರಾದ್ರು ಆ ಥರ ರ್ಯಾಗ್ ಮಾಡೋರು ಎದುರುಗಡೆ ಸಿಕ್ಕಿದ್ರೆ ಅಥವಾ ರ್ಯಾಗ್ ಮಾಡಿದ್ರೆ ಹೆಂಗಿರುತ್ತೆ ನಿಮ್ದು ಡೇಂಜರ್? ಓಕೆ ಓಕೆ ಓಕೆ. ಸೂಪರ್ ಸರ್. ತುಂಬ ಖುಷಿ ಆಯಿತು. ನಮ್ಮ ಸ್ಪೀಡ್ ನ್ಯೂಸ್ನ ವೀಕ್ಷಕರಿಗೆ ಏನಾದ್ರು ಹೇಳೋದಕ್ಕೆ ಪಡ್ತೀರಾ ಅಂತಂದರೆ, ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರ್ ಅಂಡ್ ನಮ್ಮ ಸಾಹಿತ್ಯದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ಅಷ್ಟೊಂದೇನು ಹೇಳೋಕ್ಕೆ ಇಷ್ಟಪಡಲ್ಲ. ಲೈಕ್ ನನಗೆ ಅಷ್ಟೊಂದೇನು ಗೊತ್ತಿಲ್ಲ. ಸೊ ನಾನೇನು ಇಷ್ಟಪಡ್ತೀನಿ ಅಂದರೆ, ನಾವಿನ್ನು ಕಲ್ಚರ್ನ ಕಲಿಬೇಕು, ಮಕ್ಕಳಿಗೆ ಬೇರೆ ಏನೇನೋ ತೋರಿಸೋ ಬದಲು ಸ್ವಲ್ಪ ಕನ್ನಡದ ಬಗ್ಗೆ ತಿಳಿಸ್ಕೊಡ್ಬೇಕು ಅವ್ರಿಗೂ. ಸೊ ಆದ್ದರಿಂದ ಅವ್ರ ಜನ್ರೇಷನ್ ಮಕ್ಳಿಗೆ ಹೇಳ್ಕೊಡ್ತಾರೆ. ಸೊ ಆದ್ದರಿಂದ ನಾವು ಕನ್ನಡ ಲಿಟ್ರೇಚರ್ ಬಗ್ಗೆ ತಿಳ್ಕೊಬೇಕು. ಸರ್, ಈಗ ನಿಮ್ಮ ಶಿಷ್ಯೆ ಮಾಡಿದ ಮ್ಯಾಜಿಕ್ಕನ್ನು ನೋಡಿದ್ವಿ, ಕಗ್ಗನ್ನು ಕೇಳಿದ್ವಿ, ಈಗ ಗುರುವಿನ ಒಂದು ಪ್ರದರ್ಶನ. ಸರ್, ಅದೇ ನಾನು ಆಗಲೇ ಹೇಳಿದಾಗೆ ಕಗ್ಗಾನ ಅಡಾಪ್ಟ್ ಮಾಡಿಕೊಂಡು ನಾನು ಮ್ಯಾಜಿಕ್ ಶೋಗಳನ್ನು ಹೇಳ್ತೀನಿ ಸರ್. ಫಾರ್ ಎಕ್ಸಾಂಪಲ್, ಕೆಲವು ಜಗತ್ತಿನ ರಹಸ್ಯಗಳನ್ನು ಕಗ್ಗದಲ್ಲಿ ಬರೆದಿದ್ದಾರೆ ಸರ್ ಗುಂಡಪ್ಪನವರು. ಸರ್, ಇವತ್ತಿನ ನಿಮ್ಮ ಆಡಿಯನ್ಸ್ ಅವರೇ. ವೆರಿ ನೈಸ್ ಸರ್, ಹೇಳಿದೊಳ್ಳೆದಾಯಿತು. ನಾವು ನೀವು ಥರ ಮೋಹಗೊಂಡು ನಿಮ್ಮ ಕಡೆನೇ ತಿರುಗ್ತಾ ಇದ್ದೀವಿ. ನೋಡಿ, ಸ್ಪೀಡ್ ನ್ಯೂಸ್ನ ಪ್ರೇಕ್ಷಕರೇ, ಒಂದು ಅದ್ಭುತವಾದ ಕಗ್ಗದ ಪದ್ಯ ಇದೆ. ಏನಪ್ಪ ಅಂದರೆ, ಹುಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲಲೆತ್ತಲೋ ಹೊಸ ದ್ವೀಪ ಮೇಲೇಳುವುದು, ಕಳೆಯುತ್ತೊಂದಿರಲಲ್ಲಿ ಬೆಳೆವುದಿನ್ನೊಂದಿಲ್ಲಿ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ ಅಂತ. ಅಂದರೆ ಭೂಮಿನ ಯಾರೂ ನಾಶ ಮಾಡೋಕ್ಕಾಗಲ್ಲ. ಅದನ್ನು ಸುಮ್ಮನೆ ಟೆರರಿಸ್ಟ್ಗಳು ಕೇಳ್ತಿರ್ತಾರೆ, ಇಂಡಿಯಾ ನಾಶ ಮಾಡ್ತೀವಿ, ಇಸ್ರೇಲ್ ನಾಶ ಮಾಡ್ತೀವಿ, ಇಂಗ್ಲೆಂಡ್ ನಾಶ ಮಾಡ್ತೀವಿ, ಅಮೆರಿಕಾ ನಾಶ ಮಾಡ್ತೀವಿ. ನೋ, ದೇ ಕೆನಾಟ್ ಡೆಸ್ಟ್ರಾಯ್ ಎನಿಥಿಂಗ್. ಭೂಮಿನ ನಾಶ ಮಾಡಲ್ಲ ಅವರು. ಭೂಮಿ ಮೇಲೆ ಮನುಷ್ಯ ಕಟ್ಟಿರೋ ಬಿಲ್ಡಿಂಗ್ಗಳು, ಮಂದಿರಗಳು, ಮಸೀದಿಗಳು, ಫ್ಲೈಓವರ್ಗಳು, ಆಸ್ಪತ್ರೆಗಳು, ಇವುಗಳನ್ನು ಮಾತ್ರ ನಾಶ ಮಾಡ್ತಾರೆ. ಮದರ್ಲಿ ಅರ್ತ್ ಈಸ್ ಎಟರ್ನಲ್. ಹಾಗೆ ನೋಡೋಣ, ಈ ಭೂಮಿನ ನಾನು ಬ್ರಹ್ಮಾಂಡದಿಂದ ತೆಗೆದುಬಿಟ್ಟಿದ್ದೀನಿ, ಕೆಳಗಡೆ ಹಾಕ್ಬಿಟ್ಟೆ. ಇದು ಖಾಲಿ ಬ್ರಹ್ಮಾಂಡ, ಇದರಲ್ಲಿ ಏನೂ ಇಲ್ಲ. ಅದ್ರ ಗುಂಡಪ್ಪನವ್ರು ಹೇಳ್ತಾರೆ, ಯು ಕೆನಾಟ್ ಡೆಸ್ಟ್ರಾಯ್ ದ ಮದರ್ಲಿ ಅರ್ತ್. ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ, ಭೂಮಿ ಇಲ್ಲೇ ಇದೆ. ಹೀಗೆ ನಾವು ಅಲ್ಲಿ ಕೆಳಗಡೆ ಒಂದು ಹಾಕಿ ಸೃಷ್ಟಿ, ಮರುಸೃಷ್ಟಿ. ಓಕೆ ಓಕೆ. ಎಲ್ಲ ಜಗತ್ತಲ್ಲಿ ಪ್ರತಿಯೊಂದು ಸೃಷ್ಟಿ, ಮರುಜನ್ಮ, ಮರು ಹುಟ್ಟು, ಮರು ಸಾವು, ಇಟ್ಸ್ ರೊಟೀನ್. ಓಕೆ. ಈಗ ಬೇಸಿಗೆ ಕಾಲ ಕಟ್ ಮಾಡಿದ್ರೆ ಚಳಿಗಾಲ, ಕಟ್ ಮಾಡಿದ್ರೆ ಮಳೆಗಾಲ, ಕಟ್ ಮಾಡಿದ್ರೆ ಮತ್ತೆ ಬೇಸಿಗೆ ಕಾಲ. ಸೃಷ್ಟಿ ಚಕ್ರ ಸರ್, ಇದನ್ನ ಯಾರು ತಪ್ಪಿಸಕ್ಕೆ. ರೀಸೈಕಲ್. ಎಸ್, ದಿಸ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಎಸ್ ಎಸ್ ಎಸ್. ಆಮೇಲೆ ಇನ್ನೊಂದು ಭಾಳ ನನಗೆ ಇಷ್ಟವಾಗಿದ್ದೇನು ಅಂದರೆ ಸರ್, ಇಲ್ಲಿ ನನ್ನ ಹತ್ರ ಒಂದು ಖಾಲಿ ಬ್ಯಾಗ್ ಇದೆ ಸರ್. ಇದರಲ್ಲೇನಾರು ಇದೆ, ಕೈ ಹಾಕಿ ನೋಡಿ ಸರ್. ಇಲ್ಲ ಸರ್, ಕ್ಯಾಮ್ರಾಗೂ ತೋರಿಸ್ತೀನಿ ನೋಡಿ, ಇದರಲ್ಲಿ ಏನೂ ಇಲ್ಲ. ಬಟ್ DVG ಹೇಳ್ತಾರೆ, ಮನುಷ್ಯನ ಕಾಮನೆಗಳೇ ಮನುಷ್ಯನ ಹಾಳು ಮಾಡುತ್ತೆ ಅಂತ. ಬಟ್ ಕಾಮನೆಗಳಿಲ್ಲದೆ ಇರೋಕ್ಕಾಗೋದೇ ಇಲ್ಲ. ಅರಿಷಡ್ ವರ್ಗಗಳು ಅಂತೀವಲ್ಲ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭ, ಇವೆಲ್ಲ ಇದ್ದೇ ಇರುತ್ತೆ. ಅದ್ರ ಜೊತೆನೇ ನಾವು ಬದುಕಬೇಕು, ಹೇಗಬೇಕು. ಅದಕ್ಕೊಂದು ಪದ್ಯ ಬರೀತಾರೆ ಅವರು. ಬೇಕು ಬೇಕದು ಬೇಕು ಬೇಕೆ ನನಗಿನ್ನೊಂದು, ಬೇಕೆನ್ನುತ್ತ ಬೊಬ್ಬಿಡುತ್ತೀಯ ಜೀವವಿದನು, ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ, ಸಾಕೆನಿಪುದೆಂದಿಗೋ ಮಂಕುತಿಮ್ಮ. ನಾವು ಯಾವತ್ತು ಸಾಕು ಅಂತಿದ್ದೀವಿ ಸರ್? ನಮಗೆಲ್ಲ ಎರಡು ಬೇಕು. ಚಿಕ್ಕ ವಯಸ್ಸಲ್ಲೇ ಚಾಕ್ಲೇಟ್ ಕೊಟ್ಟರೆ ಅಮ್ಮ ಇನ್ನೊಂದು ಅಂತೀವಿ.
ಸ್ವಲ್ಪ ದೊಡ್ಡವರಾಗಿ ಮೊಬೈಲ್ ಕೊಟ್ಟರೆ ಅಮ್ಮ ನಂಗೆ ಇನ್ನೊಂದು ಮೊಬೈಲ್ ಬೇಕು ಅಂತೀವಿ. ಮನೆ ಕಟ್ಟಿದ್ರೆ ಬಾಡಿಗೆ ಕೊಡೋಕ್ಕೊಂದು, ಸ್ವಂತ ಇರೋಕ್ಕೊಂದು ಅಂತೀವಿ. ಗರ್ಲ್ ಫ್ರೆಂಡ್ ಇಬ್ಬರು ಇರಲಿ ಅಂತೀವಿ. ಮನೆ ಹೆಂಡತಿ ಸುಂದರವಾಗಿದ್ದರೂ ಇನ್ನೊಬ್ಬರ ಮೇಲೆ ಕಣ್ಣು. ಯಾವ್ದು ಬಿಟ್ಟು ಮನುಷ್ಯ ಬದುಕ್ತಾನೆ ಸರ್? ಕಡೆಯವರೆಗೂ ಎಲ್ಲ ಎರಡೆರಡಬೇಕು. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ಬೇಕು ಬೇಕದು ಬೇಕು, ಬೇಕಿದೆ ನನಗೆ ಇನ್ನೊಂದು. ಅಂದರೆ ಜೀವನದಲ್ಲಿ ನಾವು ತಗೋತಾನೇ ಇರ್ತೀವಿ, ಸಿಗ್ತಾನೇ ಇರುತ್ತೆ, ಅದೇ ಬದುಕು ಅಂತ ಇಲ್ಲಿ ಕೈ ಹಾಕ್ತೀನಿ ನೋಡಿ ಸರ್. ನಮ್ಮ ಜೀವನದಲ್ಲಿ ಬಹಳ ನಾವು ಕಷ್ಟಪಟ್ಟು ತೊಗೋಬೇಕಾಗಿರೋದು ಏನಪ್ಪ ಅಂತಂದರೆ ನೆಮ್ಮದಿ ಮತ್ತು ಸಕ್ಸಸ್ಸು. ಅದಕ್ಕೆ ನಮಗೆ ಬೇಕಾಗಿರೋದು ಒಂದು ಸುಂದರವಾದ ಬಾಲ್ಯ. ಸರ್ ಬರೀ ಬಾಲ್ಯದಿಂದನೇ ಮುಗಿದೋಯ್ತಾ ಲೈಫು? ಇಲ್ಲ, ಬಾಲ್ಯ ಆದಮೇಲೆ ನಮ್ಮನ್ನು ಕಾಡೋಕ್ಕೆ ಯೌವನ ಅಂತ ಒಂದಿದೆ ಸರ್. ಅದು ಬರುತ್ತೆ, ಮನುಷ್ಯನಿಗೆ ಕೊಡಬಾರದ ಬಾಧೆಗಳನ್ನು ಕೊಡುತ್ತೆ, ಅದನ್ನು ಪೂರೈಸ್ಕೋತೀವಿ. ಯೌವನ ಮುಗೀತು, ಬಾಲ್ಯ ಮುಗೀತು, ಇನ್ನೇನಿಲ್ಲ ಅನ್ನೋ. ಆಮೇಲೆ ಪ್ರೌಢಾವಸ್ಥೆ ಅಂತೀವಿ, ಅಡಲ್ಟ್ ಏಜ್ ಅಂತೀವಿ, ಮದುವೆ ಆಗ್ತೀವಿ, ಮಕ್ಕಳಾಗತ್ತೆ, ಮರಿ, ಸಂಸಾರ ಎಲ್ಲ ಶುರು, ಗೋಜಲುಗಳು. ಏನು ಸಂಸಾರ ಮಾಡಾಯಿತು, 60 ವರ್ಷ ಇನ್ನೇನಿದೆ ನಮಗೇನಿಲ್ಲ ಅನ್ಕೋತೀವಿ. ಅಷ್ಟು ಸುಲಭವಾಗಿ ಬಿಡಲ್ಲ, ಬದುಕು ಕೇಳ್ತಾನೆ ಇರುತ್ತೆ, ತೆಗಿತಾನೆ ಇರ್ತೀವಿ. ನೋಡಿ, ಒಂದು ಸುಂದರವಾದ ವೃದ್ಧಾಪ್ಯ ಕೂಡ ಬಂತು. ವೃದ್ಧಾಪ್ಯ ಆದಮೇಲೆ ಮುಗೀತು? ನೋ, ಮನುಷ್ಯನಿಗೆ ಆಸೆ ನಿಲ್ಲೋದೇ ಇಲ್ಲ. ವಯಸ್ಸಾಗಿರುತ್ತೆ, ಆದರೂ ಅಯ್ಯೋ ನನ್ನ ಮೊಮ್ಮಗಳಿಗೊಂದು ಮನೆ ಕಟ್ಟಲಿಲ್ವೇ, ನಮ್ಮ ಮೊಮ್ಮಗಳಿಗೊಂದು ಬಿಲ್ಡಿಂಗ್ ಮಾಡಲಿಲ್ವೇ, ಪ್ರಾಪರ್ಟಿ ಮಾಡಲಿಲ್ವೇ, ಮನುಷ್ಯನ ಬಿಡೋದೇ ಇಲ್ಲ, ಕಾಟ ಕೊಡ್ತಾನೇ ಇರುತ್ತೆ. ಇನ್ನೇನು ಮುಗೀತು ಸರ್, ಏನಿಲ್ಲ, ಕೈ ಹಾಕಿ ಸರ್. ಸರ್ ಆಗಲೂ ಏನೂ ಇರಲಿಲ್ಲ ಸರ್, ಈಗಲೂ ಏನೂ ಇಲ್ಲ ನೋಡಿ ಸರ್, ಜೀವನ ಹೀಗೆ ಕೈ ಹಾಕ್ತೀವಿ, ಬರ್ತಾನೆ ಇರುತ್ತೆ, ತೆಗಿತಾನೆ ಇರ್ತೀವಿ, ಇದೇ ಜೀವನ. ಮನುಷ್ಯ ಇನ್ನೇನು ಮಾಡೋಕ್ಕಾಗಲ್ಲ. ಹೀಗೆ ಕಡೆಯವರೆಗೂ ಹೀಗೆ ದುಡಿತಾ ಇರಬೇಕು, ಕಳೀತಾ ಇರಬೇಕು, ಪಡ್ಕೋತಾ ಇರಬೇಕು, ಕೊಡ್ತಾ ಇರಬೇಕು, ಹೋಗ್ತಾ ಇರಬೇಕು. ನಥಿಂಗ್ ಈಸ್ ಪರ್ಮನೆಂಟ್, ನಥಿಂಗ್ ಈಸ್ ಎಟರ್ನಲ್. ಲೈಫ್ ಈಸ್ ಜಸ್ಟ್ ಎ ಗೇಮ್. ಮುಗಿಸ್ಬೇಕು, ಹೋಗ್ತಾ ಇರಬೇಕು. ಎಸ್ ಎಸ್ ಏನು ಇಲ್ಲದೆ ಇರುವ ಬ್ಯಾಗ್ನಲ್ಲಿ ಇಷ್ಟೊಂದು ಬಾಕ್ಸ್ಗಳಂತ ನಾನು ಈ ಗಾಜಿನ ಬಾಕ್ಸ್ಗಳನ್ನು ಕೆಳಗಡೆ ಇಟ್ಬಿಡ್ತೀನಿ ಸರ್. ಇಟ್ಬಿಟ್ಟು ನಿಮಗೆ ನಾನು ಇನ್ನೊಂದು ಮ್ಯಾಜಿಕನ್ನು ತೋರಿಸ್ತೀನಿ ಸರ್. ಅದು ಇವತ್ತಿನ ನಾವೇನು ಕಾರ್ಯಕ್ರಮ ಮಾಡ್ತಿದ್ದೀರಾ ನೀವು. ನೋಡಿ ಸರ್, ಇದು ಏನು ಸರ್? ಇದು ಸ್ಪೀಡ್ ನ್ಯೂಸ್. ಸ್ಪೀಡ್ ನ್ಯೂಸ್ ಸರ್. ನನ್ನ ಹತ್ರ ಒಂದು ಖಾಲಿ ಬಾಕ್ಸ್ ಇದೆ, ಎಸ್, ಒಳಗಡೆ ಒಂದು ಟಿಶ್ಯೂ ಇದೆ, ಹೌದು, ಒಂದು ಪೇಪರ್ ಇದೆ. ಇದು ಇಟ್ಕೊಳ್ಳಿ ಸರ್. ಸರ್ ಒಂದು ಮುಚ್ಚಳ ಇದೆ ಇದ್ರದ್ದು. ನೀವು ಇದಕ್ಕೆ ಆ ಸ್ಪೀಡ್ ನ್ಯೂಸ್ ಅನ್ನೋದನ್ನು ಹಾಕಿ ಸರ್. ಎಸ್ ಸರ್, ವೀರೇಶ್ ಅವರು ಅವರ ಎಲ್ಲ ರಿಸೋರ್ಸಸ್ಸನ್ನು ಯೂಸ್ ಮಾಡಿ ಸ್ನೇಹಿತರುಗಳ ಸಪೋರ್ಟ್ ತೊಗೊಂಡು ಒಂದು ಅದ್ಭುತವಾದ ಸ್ಪೀಡ್ ನ್ಯೂಸ್ ಚಾನೆಲ್ ಶುರು ಮಾಡಿದ್ದಾರೆ. ಅದು ನಾಟ್ ಓನ್ಲಿ ಎ ಸಕ್ಸಸ್ಫುಲ್ ಚಾನೆಲ್, ಜನಗಳಿಗೆ ಮುದವನ್ನು ಕೊಡೋ, ಸಂತೋಷವನ್ನು ಕೊಡೋ ಒಂದು ಸ್ಪೀಡ್ ನ್ಯೂಸು ಸ್ವೀಟ್ ನ್ಯೂಸ್ ಆಗಿರಲಿ, ಎಲ್ರಿಗೂ ಖುಷಿ ಕೊಡಲಿ, ಎಲ್ರಿಗೂ ಸಂತೋಷ ಕೊಡಲಿ ಅಂಥೇಳಿ ನಾನು ಈ ಮುಚ್ಚಳನ ಇದ್ರ ಮೇಲೆ ಮುಚ್ತೀನಿ ಸರ್. ಜಸ್ಟ್ ವಾಚ್ ಸರ್, ಮುಚ್ಚಿದೆ. ಅಬ್ರಕಡಬ್ರಾನಿ ಸರ್, ಅಬ್ರಕಡಬ್ರ ಸರ್. ಮುಚ್ಚಳ ತೆಗಿತೀನಿ, ನೀವು ಇಟ್ಟಿದ್ದಿಲ್ಲೇ ಇದೆಯಾ ಸರ್? ಇದೆ, ಅದನ್ನು ತಗೊಳ್ಳಿ ಸರ್. ನೋಡಿ ಸರ್, ಸ್ವೀಟ್ ಬಂದಿದೆ. ಸ್ಪೀಡ್ ನ್ಯೂಸ್ ವಿಲ್ ಗಿವ್ ಸ್ವೀಟ್ ಟು ಎವರಿಬಡಿ. ಎಲ್ರಿಗೂ ಮುದ ನೀಡುತ್ತೆ, ಸಂತೋಷ ನೀಡುತ್ತೆ. ಕಡೆ ಖಂಡಿತ ಸರ್, ದಿಸ್ ಈಸ್ ನಾಟ್ ಎ ಮ್ಯಾಜಿಕ್ ಸ್ವೀಟ್, ದಿಸ್ ಈಸ್ ದ ರಿಯಲ್ ಸ್ವೀಟ್. ಫೈನ್. ಸೊ ವೀರೇಶ್ ಅವ್ರಿಗೂ ಸೀರಿಯಸ್ ಆಗಿ ಶೂರ್ ಸರ್, ಶೂರ್. ವೀರೇಶ್ ಅವ್ರಿಗೂ, ವೀರೇಶ್ ಅವ್ರ ತಂಡಕ್ಕೂ ನಮ್ಮ ಕಡೆಯಿಂದ ಶುಭಾಶಯಗಳು. ಆಲ್ ದ ಬೆಸ್ಟ್ ಫಾರ್ ಸ್ಪೀಡ್ ನ್ಯೂಸ್. ನಿಮ್ಮ ಸಿಬ್ಬಂದಿಗೆ, ಸ್ಟಾಫ್ಗೆಲ್ಲ ಆಮೇಲೆ ಇನ್ನೊಂದ್ಸತಿ ರೆಡಿ ಮಾಡಿಕೊಡ್ತೀನಿ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಈ ಒಂದು ಸಂದರ್ಶನ ಹೆಂಗೆ ಪಾಸಾಗಿ ಹೆಂಗೆ ಮುಗೀತು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಆ್ಯಂಡ್ ದೆನ್ ನಿಮ್ಮ ಥಾಟ್ ಪ್ರೊಸೆಸ್ಸು, ನೀವು ನೆಕ್ಸ್ಟ್ ಜನ್ರೇಷನ್ಗೆ ಏನು ತಲುಪಿಸ್ಬೇಕು ಅಂತ ಅಂದ್ಕೊಂಡಿದ್ರು ಆ ವಿಚಾರಧಾರೆಗಳು, ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇರೋದೇ ಬೇಡ. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇರಲಿ. ನಿಮ್ಮ ಅಂದರೆ ಮದರ್ ರೂಟಿಂದ ಹುಟ್ಟಿದಂತಹ ಚಿಕ್ಕ ಪುಟ್ಟ ಬೇರುಗಳು ಮುಂದಿನ ದಿನಗಳಲ್ಲಿ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆಯನ್ನು ಇಡೀ ಪ್ರಪಂಚದಾದ್ಯಂತ ಬೆಳಗಿಸುವ ಕೆಲಸ ಮಾಡಲಿ ಅಂತ ಹೇಳ್ತಾ ನಂದೊಂದು ರಿಕ್ವೆಸ್ಟ್ ಸರ್. ನೀವು ಹೇಳಿದ್ರಿ ಸುಮಾರು ಜನ ಕಲಿಯೋಕೆ ಆಸಕ್ತಿ ಇರೋ ನಿಮ್ಮನ್ನು ನೋಡ್ಬೋದಾ ಅಂತ. ಸಾಧ್ಯ ಆದರೆ ಕಾರ್ಯಕ್ರಮದ ಕಡೆಯಲ್ಲಿ ಯು ಕ್ಯಾನ್ ಮೆನ್ಷನ್ ಮೈ ಫೋನ್ ನಂಬರ್. ಆಸಕ್ತಿ ಇರೋರು ಕಾಲ್ ಮಾಡಲಿ. ಜಸ್ಟ್ ಐ ವಿಲ್ ಗಿವ್ ದಿಸ್ ಇನ್ಫಾರ್ಮೇಶನ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.